ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಕಡೆಯ ಕಾರ್ತಿಕ ಶನಿವಾರದ ಪ್ರಯುಕ್ತ ಶ್ರೀ ಶನಿದೇವರ ದೇವಾಲಯ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್, ಕೆಂಪೇಗೌಡ ನಗರ, ಬೆಂಗಳೂರು, ಈ ದೇವಾಲಯಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಶ್ರೀ ಶನೇಶ್ವರ ಸ್ವಾಮಿಗೆ ಶನಿವಾರ ಬೆಳಗ್ಗೆ 7:30ಕ್ಕೆ ಅಂದರೆ ನವೆಂಬರ್ 15, 2025 ಶನಿವಾರದಂದು ಸ್ವಾಮಿಗೆ ಪಂಚಾಮೃತದ ಅಭಿಷೇಕ, ತೈಲಾಭಿಷೇಕ, ಏಕವಾರ ರುದ್ರಾಭಿಷೇಕ, ಪೂಲಂಗಿ ಸೇವೆ ಇವೆಲ್ಲ ಬೆಳಗ್ಗೆ ನಡೆದಿದೆ. ಸಂಜೆ 4 ಗಂಟೆಗೆ ಸ್ವಾಮಿ ಉತ್ಸವ, 8:30ಕ್ಕೆ ಮಹಾರಂಗ ಪೂಜೆ ಹಾಗೂ ದೀಪೋತ್ಸವವನ್ನು ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಶ್ರೀ ಶನೇಶ್ವರ ಸ್ವಾಮಿ, ಲೀಲಾಂಬಿಕಾ ಹಾಗೂ ಜ್ಯೇಷ್ಠಾದೇವಿಯೊಂದಿಗೆ ಉತ್ಸವ ಮೂರ್ತಿಯ ಮೆರವಣಿಗೆ ಪ್ರತಿ ಶನಿವಾರ ಇದು ನಡೆಯುತ್ತದೆ ಸಂಜೆ 7 ಗಂಟೆಗೆ. ಇಂದು ಮಾತ್ರ ವಿಶೇಷವಾಗಿ ಸಂಜೆ 4 ಗಂಟೆಗೆ 7 ಗಂಟೆಗೆ ನಂತರ ದೀಪೋತ್ಸವ ಕಾರ್ಯಕ್ರಮ ಇರೋದ್ರಿಂದ ನೋಡಿ, ದೇವಾಲಯದ ಮುಂಭಾಗದಲ್ಲಿ ನವಗ್ರಹ ಹೆಸರಕ್ಕೆ ಆ ಮೆಟ್ಲಿಗೆಲ್ಲ ದೀಪ ಹಚ್ಚಿದ್ದಾರೆ ಹಾಗೂ 9 ಸ್ಟೆಪ್ ದೀಪಗಳನ್ನು ತುಪ್ಪದಿಂದ ಹಾಕಿ ದೀಪ ಹಚ್ಚಕ್ಕೆ ರೆಡಿ ಮಾಡಿದ್ದಾರೆ. ದೇವಾಲಯದ ಒಳಗೆ ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಚ್ಚರಾವೇ ಕೇತವೇ ನಮಃ. ದೇವರ ದರ್ಶನ ಕೂಡ ಮಾಡಿಸ್ತೇವೆ. ನಾನು ಗೌರಿ ದರ್ಶನ ಮಾಡ್ತಾ ಇದ್ದೀವಿ ನೋಡಿ. ಹೊರಗಡೆ 9 ಸ್ಟೆಪ್ ಇಕ್ಕಿದ್ದಾರೆ. ನವಗ್ರಹಗಳದ್ದು ಒಂದೊಂದು ರೌಂಡ್ ಶೇಪಲ್ಲಿ ಮಾಡಿಸಿ ಇಕ್ಕಿದ್ದಾರೆ. ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಸೂರ್ಯಗ್ರಹ, ಮಂಗಳಗ್ರಹ, ಗುರುಗ್ರಹ, ರಾಹುಗ್ರಹ, ಕೇತು ಗ್ರಹ, ಶುಕ್ರ ಗ್ರಹ, ಬುಧಗ್ರಹ, ಚಂದ್ರಗ್ರಹ, ಮಧ್ಯದಲ್ಲಿ ಶನೇಶ್ವರ ಸ್ವಾಮಿ ಇಕ್ಕಿದ್ದಾರೆ. ಆಮೇಲೆ ಅಖಂಡ ದೀಪ ಮೆರವಣಿಗೆ ಕೂಡ ಕೊನೆಯಲ್ಲಿ ತೋರಿಸ್ತೀವಿ. ಮಹಾರಂಗ ಪೂಜೆ, ದೀಪೋತ್ಸವ ಎಲ್ಲ ತೋರಿಸ್ತೀವಿ. ಇದನ್ನು ಸ್ಕಿಪ್ ಮಾಡಿ ನೋಡಿ. ಶನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವಯಸ್ಸಲ್ಲಿ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರತಿ ಶನಿವಾರ ಸಂಜೆ 7 ಗಂಟೆಗೆ ಸ್ವಾಮಿ ಉತ್ಸವ ಮೂರ್ತಿಯ ಮೆರವಣಿಗೆ ಇರುತ್ತದೆ. ಸೇವಾ ಕರ್ತರು ಮಾಡಿಸುತ್ತಾರೆ. ನೀವು ಸಹ ಮಾಡಿಸಬಹುದು. ಈಗ ಮಹಾರಂಗ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ದೇವಾಲಯದ ಶ್ರೀ ಶನೇಶ್ವರ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಕಾಕರಾಜ ಬೆಳ್ಳಿದು ನೋಡಿ ಅನ್ನ ಹಾಕಿ ಉದ್ನಡೆ ತಾಂಬೂಲ ಇಕ್ಕಂದೆ ವೀಳ್ಯದೆಲೆ, ಬಾಳೆಹಣ್ಣು, ದೀಪ ಕೂಡ ಹಚ್ಚುತ್ತಾರೆ. ಕಬ್ಬಿಣದ ದೀಪಗಳನ್ನು ಮಾಡಿಸಿದ್ದಾರೆ. ದೀಪ ಎಲ್ಲ ಇಕ್ಕಿ ಅಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡುತ್ತಿದ್ದಾರೆ. ಗರ್ಭಗುಡಿಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ನೀಲಾಂಜನ ಸಮಾಭಾಷಂ ರವಿಪುತ್ರಂ ಹೇಮಾಗ್ರಜಂ ಛಾಯಾ ಮಾರ್ಥಾಂಡ ಸಮುದಂ ತಂ ನಮಃ ಶನೇಶ್ವರಂ ನೋಡಿ. ಕಬ್ಬಿಣದ ದೀಪಗಳು. ಶನೇಶ್ವರ ಸ್ವಾಮಿಗೆ ಕಬ್ಬಿಣ ಅಂದರೆ ತುಂಬ ಶ್ರೇಷ್ಠ. ಎಳ್ಳೆಣ್ಣೆ ಕೂಡ ಅದರಿಂದ ಹಾಗೂ ತುಪ್ಪ ಕೂಡ ಇಕ್ಕಿದ್ದಾರೆ. ತುಪ್ಪದಿಂದ ದೀಪ ಹಚ್ಚುತ್ತಿದ್ದಾರೆ. ಅಖಂಡ ಮೆರವಣಿಗೆ ಕೂಡ ಈ ವಿಡಿಯೋದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಮಹಾಮಂಗಳಾರತಿ ಎಲ್ಲವನ್ನು ವೀಕ್ಷಿಸಿ. ಉದ್ನೋಡೆ ಕೂಡ ಇಟ್ಟಿದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಸ್ವಾಮಿಗೆ ಆರತಿ ಆಗುತ್ತದೆ, ವೀಕ್ಷಿಸಿ.
ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಎಲ್ಲರೂ ಬೇರೆ ಅವಕಾಶ ಕೊಡಿ. ಫಸ್ಟ್ ನೋಡಿ, ದೇವಾಲಯದ ಮುಂಭಾಗದಲ್ಲಿ ಇಕ್ಕಿರುವ ನವಗ್ರಹದಲ್ಲಿ ಹೆಸರಿನಲ್ಲಿ ಇಕ್ಕಿರುವ ದೀಪ ಎಲ್ಲ ಭಕ್ತಾದಿಗಳೆಲ್ಲ ಹಚ್ಚಿದ್ದಾರೆ. ಬೆಳಗ್ಗೆ ಎಲ್ಲ ಸೇವಕರ್ತರೆಲ್ಲ ರೆಡಿ ಮಾಡಿಕ್ಕಿದ್ರು. ಸೊ ಈ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಒಳಗಡೆ ರಂಗಪೂಜೆದು ವಿಡಿಯೋ ತೆಗಿತಿದ್ವಿ. ಸೊ ನೋಡಿ, ನಾನು ಗೌರಿ ಇಬ್ಬರು ಕೂತ್ಕೊಂಡಿದ್ದೀವಿ. ದೀಪ ಎಲ್ಲ ಹಚ್ಚಾಗಿದೆ. ನೋಡಿ, ರಸ್ತೆ ಉದ್ದಕ್ಕೂ ನೋಡಿ, ಆ ಕಡೆ ರಸ್ತೆ ಎಂಡ ತನಕ ಮತ್ತು ಈ ಕಡೆ ಕೂಡ ರಸ್ತೆಯ ಮುಕ್ಕಾಲು ಭಾಗ ಆದಷ್ಟು ಸುತ್ತಲೂ
ದೀಪಗಳನ್ನು ಎತ್ತಿ ಇಕ್ಕಿ ಭಕ್ತಾದಿಗಳೆಲ್ಲ ದೀಪಗಳನ್ನು ಹಚ್ಚಿದ್ದಾರೆ. ತದನಂತರ ಶ್ರೀ ಸ್ವಾಮಿಯ ಮೆರವಣಿಗೆ ಕೂಡ ಉದ್ದಕ್ಕೂ ಹೋಗುತ್ತೆ. ಅಖಂಡ ದೀಪದೊಂದಿಗೆ ಮಂಗಳವಾದ್ಯದ ಜೊತೆ. ಈ ದೀಪೋತ್ಸವವು ಪ್ರತಿ ವರ್ಷದ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ನಡೆಯುತ್ತದೆ. ನೀವು ಸಹ ಇದರಲ್ಲಿ ಭಾಗಿಯಾಗಬಹುದು. ನೋಡಿ, ಪುಟ್ಟ ಮಕ್ಕಳು ಕೂಡ ದೀಪಗಳೆಲ್ಲ ಹಚ್ಚುತ್ತಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಎಲ್ಲೆಲ್ಲೂ ದೀಪಗಳೇ ಪ್ರಜ್ವಲಿಸುತ್ತಿದೆ. ನೋಡಿ, ನಾನು ಗೌರಿ ಇಬ್ಬರು ದೀಪ ಆರೋಗಿರೋ ದೀಪ ಎಲ್ಲ ಹಚ್ಚುತ್ತಾ ಇದ್ದೀವಿ. ಆಗಲೇ ಹಚ್ಚಿದ್ವಿ. ಈಗಲೂ ಕೂಡ ಕೆಲವರು ಆರೋಗಿರುತ್ತೆ ಗಾಳಿಗೆ, ಅವನ್ನೆಲ್ಲ ಮತ್ತೆ ಹಚ್ಚುತ್ತಾರೆ. ಈಗ ಗಣೇಶ ರಾಮಕೃಷ್ಣ ಅವರು ಕೂಡ ಹಚ್ತಾರೆ ನೋಡಿ. ಈ ವಿಡಿಯೋ ಎಲ್ಲ ಗಣೇಶನೇ ತೆಗೆದಿದ್ದು. ಹೇಗೆ ತೆಗ್ದಿದ್ದಾನೆ ಅಂತ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನೋಡಿ ಇವಾಗ ಅಭಯ ಆಯ್ತಲ್ಲ. ಬೇಕಾ? ಇಷ್ಟವರೆಗೂ ಶ್ರೀ ಶನೇಶ್ವರ ಸ್ವಾಮಿಯ ಮಹಾರಂಗ ಪೂಜೆ, ಅಖಂಡ ದೀಪದ ಮೆರವಣಿಗೆ, ದೀಪೋತ್ಸವ, ಸ್ವಾಮಿಯ ಮೆರವಣಿಗೆ ಎಲ್ಲ ವೀಕ್ಷಿಸಿದ್ರಲ್ಲ, ತುಂಬ ಚೆನ್ನಾಗಿತ್ತಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಣೆಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಆ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.